ಹಲೋ ಸ್ನೇಹಿತರೆ, ಶ್ರದ್ಧಾ ಅವರ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಎತ್ತರ ತಕ್ಕಂತೆ ದೇಹ, 32 ವಯ ಆಗಿದ್ರು ತುಂಬಾನೇ ಮುದ್ದಾಗಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಯಾವ ಕಾರಣದಿಂದ ಶ್ರದ್ಧಾ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಚರ್ಚೆ ಮಾಡೋಣ. 3 ತಿಂಗಳು ಹಿಂದೆ ಅಷ್ಟೇ ಮದುವೆ ಆಗಿರುತ್ತಾರೆ. ಈಕೆಯ ಸಮಸ್ಯೆ ನೋಡಿ, ನನ್ನ ನಿರೀಕ್ಷೆಯಂತೆ ಯಜಮಾನರು ಮಾಡುತ್ತಿಲ್ಲ ಎಂದು ನೇರವಾಗಿ ಶ್ರದ್ಧಾ ಅವರು ಮಾಹಿತಿ ಹೇಳಿಕೊಂಡಿದ್ದಾರೆ. ಮುಖ್ಯವಾಗಿ ಈಕೆಯ ಬಯಕೆ ನೋಡಿ, ನನಗೆ ಇಷ್ಟ ಇರುವ ಕೆಲವು ಭಂಗಿಯಲ್ಲಿ ನಾನು ಮಾಡಿಸಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ಶ್ರದ್ಧಾ ಅವರು ತನ್ನ 32ನೇ ವಯದಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಎಷ್ಟಿದ್ರೆ ವೋಲ್ವೋ S80 T6 ಈ ಒಂದು ಕಾರ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇವರು ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸ್ ಮಾಡಿರ್ತಾರೆ. ಕಾರಣ ತುಂಬ ಒಂದು ಕಡಿಮೆ ಬೆಲೆಗೆ ಸಿಗೋದ್ರಿಂದ ವೋಲ್ವೋ S80 T6 ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸ್ ಮಾಡಿದ್ದಾರೆ. ಪ್ರಸ್ತುತ ಈಕೆಯ ದೇಹದ ಮೇಲೆ ಆಗುತ್ತಿರುವಂತಹ ಕೆಲವು ಪರಿಣಾಮ ಸಮಸ್ಯೆಗಳು ನಮ್ಮ ಜೊತೆಗೆ ನೇರವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಸ್ವಂತ 90 ಲಕ್ಷದ ಒಂದು ದೊಡ್ಡ ಮನೆ ಇದೆ. ಮನೆಯಲ್ಲಿ ಒಬ್ಬಳೇ ಇರೋದು, ಮನೆ ಎಲ್ಲ ಕೆಲಸ ಒಬ್ಬಳೇ ನೋಡಿಕೊಳ್ಳುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಬಿಸ್ನೆಸ್ ಮ್ಯಾನ್, ಹೆಚ್ಚು ಹೊರಗಡೆ ಸುತ್ತಾಡುತ್ತಾರೆ. ಬೆಂಗಳೂರಲ್ಲಿ ಇರತಕ್ಕಂಥ 90 ಲಕ್ಷದ ಮನೆಯಲ್ಲಿ ಒಬ್ಬಳೇ ಇರೋದ್ರಿಂದ ತುಂಬ ಒಂಟಿತನ ಕಾಡುತ್ತೆ. ಅದರ ಜೊತೆಗೆ ಬಯಕೆ ಆದಾಗ ಯಜಮಾನರು ಜೊತೆಗೆ ಇರೋದಿಲ್ಲ. ಯಜಮಾನರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ತೂತಿಂದ ನೀರು ಬಂದ ದಿನದಂದು ಯಜಮಾನರು ಜೊತೆಗೆ ಇರೋದಿಲ್ಲ. ಈ ದಿನಪೂರ್ತಿ ಸುಸ್ತಾಗಿ ಇರುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ದಪ್ಪ ಗೂಟ ಸಿಗುವ ತನಕ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಲಕ್ಷಾಂತರ ಹಣ ಇದ್ದರೂ ಜೊತೆಗೆ ಫ್ರೆಂಡ್ಶಿಪ್ ಮಾಡಲು ಯಾರೂ ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಬಯಕೆ ಆದ ದಿನದಂದು ಸ್ನೇಹಿತರೆ ತುಂಬಾನೇ ಒಂದು ಕಷ್ಟ ಆಗುತ್ತೆ. ದಿನಪೂರ್ತಿ ಸುಸ್ತಾಗಿ ಇರುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ದಿನದಂದು ಅಂದರೆ ಬಯಕೆ ಆದ ದಿನದಂದು ಬಳಿ ಬರುವಂತಹ ಒಬ್ಬ ವ್ಯಕ್ತಿ ಅರ್ಜೆಂಟಾಗಿ ಬೇಕಾಗಿದ್ದಾನೆ. ಸೊ ನೀವು ರೆಡಿ ಇದ್ರೆ ಅನಿಸಿಕೆ ತಿಳಿಸಿ. ಸ್ನೇಹಿತರೆ, ಇವರು ವೋಲ್ವೋ S80 T6 ಈ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸ್ ಮಾಡಿರ್ತಾರೆ. ಆ್ಯಂಡ್ ದ 2006 Volvo S80 T6 ಈಸ್ ಎ ಲಕ್ಸರಿ ಮಿಡ್ ಸೈಜ್ ಸೆಡನ್ ನೋ ಫಾರ್ ಇಟ್ಸ್ ಸ್ಮೂತ್ ಪರ್ಫಾರ್ಮೆನ್ಸ್. ಒಳ್ಳೆ ಸ್ಮೂತ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ತಾವು ಈ ಒಂದು ಕಾರ್ ಸೆಕೆಂಡ್ ಹ್ಯಾಂಡ್ ರೂಪದಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು ಫ್ರಂಟ್ ಲುಕ್ ಆ್ಯಂಡ್ ಸೈಡ್ ಪ್ರೊಫೈಲ್. ಹಾಗೂ ಈ ಒಂದು ಕಾರ್ನ ಔಟ್ಲುಕ್ ಬಗ್ಗೆ ನೋಡೋದಾದ್ರೆ ಎಲಿಗೆಂಟ್ ಆ್ಯಂಡ್ ಮಿನಿಮಲಿಸ್ಟ್ ಡಿಸೈನ್ ವಿತ್ ವೋಲ್ವೋ ಸಿಗ್ನೇಚರ್ಸ್ ವರ್ಟಿಕಲ್ ಗ್ರಿಲ್ ಕರ್ವ್ಡ್ ಹೆಡ್ಲ್ಯಾಂಪ್ಸ್. ಈ ಒಂದು ಕಾರ್ನ ಫ್ರಂಟ್ ಸೈಡ್ ಏನ್ ಹೆಡ್ಲೈಟ್ಸ್ ಇರುತ್ತೆ, ಸ್ವಲ್ಪ ಕರ್ವ್ ಟೈಪ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೀವು ಕೂಡ ವರ್ಟಿಕಲ್ ಗ್ರಿಲ್ ಮೇಲೆ ವೋಲ್ವೋ ಕಂಪನಿಯ ಸಿಗ್ನೇಚರ್ ಕೂಡ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ನ ಫ್ರಂಟ್ ಗ್ರಿಲ್ ಇಲ್ಲಿ ನೋಡ್ತಾ ಇರ್ಬೋದು. ಇಂಟೀರಿಯರ್ ಸ್ಪೇಸಿಯಸ್ ಆ್ಯಂಡ್ ಪ್ರೀಮಿಯಂ ವಿತ್ ಲೆದರ್ ಆ್ಯಂಡ್ ವುಡ್ ಟ್ರಿಮ್ಸ್. ಒಳಗಡೆ ಸ್ನೇಹಿತರೆ ಇರ್ತಕ್ಕಂಥ ಸೀಟ್ ಸಂಪೂರ್ಣ ಒಂದು ಲೆದರ್ ಇಂದ ಮಾಡಲ್ಪಟ್ಟಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಇರತಕ್ಕಂಥ ಇಂಜಿನ್ ಬಂದ್ಬಿಟ್ಟು 2.9 ಲೀಟರ್ಸ್ ಟ್ವಿನ್ ಟರ್ಬೋ ಚಾರ್ಜ್ಡ್ ಇನ್ಲೈನ್ 6 ಇಂಜಿನ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಔಟ್ಪುಟ್ ಬಂದ್ಬಿಟ್ಟು 268 HP at 5200 ವರೆಗೆ RPM ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.